ಇನ್ನೊಂದು ವಿಚಾರ ಬಿಜೆಪಿ ಅವರಿಗೆ, ಸೋಷಿಯಲಿಸಂ ಸೆಕ್ಯುಲರಿಸಂ ಪದದ ಬಗ್ಗೆ ಅವ್ರು ಪದೇ ಪದೇ ಚರ್ಚೆ ಮಾಡ್ತಿದ್ದಾರೆ. ಸರ್, ನಾನು ಮಾಧ್ಯಮ ಮಿತ್ರರಿಗೆ ಹೇಳಕ್ ಇಷ್ಟಪಡ್ತೀನಿ, ಬಿಜೆಪಿಯ ಸಂವಿಧಾನದ ಮೊದಲನೇ ಪುಟದ 4ನೇ ಆರ್ಟಿಕಲ್ ಅಲ್ಲಿ ಬಿಜೆಪಿ ಸಂವಿಧಾನದಲ್ಲೇ ಸೋಷಿಯಲಿಸಂ ಸೆಕ್ಯುಲರಿಸಂ ಪದ ಇದೆ. ನಾನು ಆ ಕಾಪಿ ಈಗ ಮೀಡಿಯಾ ಗ್ರೂಪ್ ಈಗ ಈ ಪ್ರೆಸ್ ಮೀಟ್ ಆಗಿದ ತಕ್ಷಣ ಬಿಜೆಪಿ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಅವ್ರಿಗೆ, ಅದ್ರಲ್ಲಿ ಅವ್ರು ಹೇಳ್ತಾರೆ ಪಾಸಿಟಿವ್ ಸೆಕ್ಯುಲರಿಸಂ ಅಂತಾರೆ, ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಅಂತಾರೆ. ಸೋಷಿಯಲಿಸಂ ಸೆಕ್ಯುಲರಿಸಂ ಪದಾನ ಬಿಜೆಪಿ ಅವರು ಅವ್ರ ಸಂವಿಧಾನದಲ್ಲೇ ಇಟ್ಕೊಂಡು ಅವ್ರ ಸಂವಿಧಾನದನ್ನೇ ನೆಟ್ಟಿಗೆ ಓದ್ಕೊಳಕ್ ಆಗದಿರೋ ಅಯೋಗ್ಯರು, ಬಿಜೆಪಿ ಅಯೋಗ್ಯರು ನಮ್ಮ ಪಕ್ಷದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರವಿಯಣ್ಣ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಡಾಟರ್ಸ್ ಆರ್ ನಾಟ್ ಈಕ್ವಲ್ ಟು ಟೆನ್ಷನ್ಸ್, ದೇ ಆರ್ ಈಕ್ವಲ್ ಟು 10 ಸನ್ಸ್ ಅಂತಾರೆ. ಒಂದು ಹೆಣ್ಣು ತಾಯಿಯಾಗಿ, ಮಡದಿಯಾಗಿ, ಅಕ್ಕನಾಗಿ, ತಂಗಿಯಾಗಿ ತನ್ನ ಪಾತ್ರವನ್ನು ನಿಭಾಯಿಸೋದ್ರ ಜೊತೆಗೆ ಒಂದು IAS ಅಧಿಕಾರಿಯಾಗಿ ರಾಜ್ಯದ ಜವಾಬ್ದಾರಿಯನ್ನು ನಿಭಾಯಿಸೋದು ನೀನು ಬೊಗಳದಷ್ಟು ಈಸಿ ಅಲ್ಲ ರವಿಯಣ್ಣ. ದಯವಿಟ್ಟು ಅಧಿಕಾರಿಗಳಿಗೆ ಗೌರವ ಕೊಡಿ. ನಾನು ಕರ್ನಾಟಕದ IAS ಅಧಿಕಾರಿಗಳ ಜೊತೆ ನಾನು ಗಟ್ಟಿಯಾಗಿ ನಿಲ್ಲುತ್ತಿದ್ದೇನೆ. ಐ ಸ್ಟ್ಯಾಂಡ್ ವಿತ್ ಆಲ್ IAS ಆಫೀಸರ್ಸ್ ಆಫ್ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.